ಇದು ನಿಮಗೆ ಗೊತ್ತಾ, ಸ್ಟಾಕ್ ಮಾರ್ಕೆಟಲ್ಲಿ 3 ಟೈಪ್ಸ್ ಆಫ್ ಇನ್ಕಮ್ ಇದೆ. ಏನಾ 3 ಟೈಪ್ಸ್ ಆಫ್ ಇನ್ಕಮ್ ಅಂತ ನಾನು ಇವಾಗ ಹೇಳ್ತೀನಿ. ಎಲ್ಲರೂ ಒಂದೇ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀರಾ, ಬಟ್ 3 ಟೈಪ್ಸ್ ಆಫ್ ಇನ್ಕಮಲ್ಲಿ ಕಾಂಬಿನೇಷನ್ ಮಾಡಿದ್ರೆ ಬೆಟರ್ ರಿಸಲ್ಟ್ಸ್ ಬರುತ್ತೆ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ಇವತ್ತು ನಾನು 3 ಟೈಪ್ಸ್ ಆಫ್ ಇನ್ಕಮ್ನ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಬರೀ ಟ್ರೇಡಿಂಗಲ್ಲೇ ಇನ್ಕಮ್ ಆಗಲ್ಲ. ಸೊ ಇನ್ವೆಸ್ಟ್ ಮಾಡ್ಬೋದು, ಡಿವಿಡೆಂಡ್ಸ್ನ ತೊಗೊಬೋದು, ಈ ಥರ ಹಲವಾರು ರೀತಿನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಫಸ್ಟು ಇನ್ವೆಸ್ಟಿಂಗ್ ಬರೋಣ. ಏನಪ್ಪ ಇನ್ವೆಸ್ಟಿಂಗು? ಒಂದು ಶೇರ್ನ ತಗೊಳೋದು ಮತ್ತು ಸೆಲ್ ಮಾಡ್ಬೋದು. ಓಕೆ, ಏನು ಈ ತೊಗೊಳೋದು ಸೆಲ್ ಮಾಡೋದು ಏನು ಸರ್ ಇದು ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಮೊಬೈಲಲ್ಲಿ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ. ನೀವು ಯಾವತ್ತಾದರೂ ಅನಿಸಿದ್ಯಾ ನಿಮಗೆ, ನಾನು ಆ ಏರ್ಟೆಲ್ ಸಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂದರೆ? ನಥಿಂಗ್ ಬಟ್ ನೀವು ಸಿಮ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಲ್ಲ, ಅದು ಹೆಂಗೆ ಬರುತ್ತೆ ಅಂತ. ಸೊ ಎಲ್ಲೋದ್ರೂ ಸ್ಟಾಕ್ ಮಾರ್ಕೆಟೇ ಫೈನಲ್ ವರ್ಡ್ ಆಗಿರುತ್ತೆ. ನೀವು ಏರ್ಟೆಲ್ ಸಿಮ್ನ ಯೂಸ್ ಮಾಡ್ತಾ ಇರ್ತೀರಾ, ಬಟ್ ಏರ್ಟೆಲ್ ಮೇಲೆ ಯಾವತ್ತೂ ಇನ್ವೆಸ್ಟ್ ಮಾಡಿರಲ್ಲ. ನೆಕ್ಸ್ಟ್ FMCG ಅಂದರೆ ಡೈಲಿ ನೀಡ್ ಪ್ರಾಡಕ್ಟ್ಸು. ನೀವು ಡೈಲಿ ಶಾಂಪು, ಸೋಪು ಇವೆಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಬಟ್ ಅದ್ರ ಮೇಲೆ ಯಾವತ್ತೂ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿರಲ್ಲ. ಸೊ ನಮ್ಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಮ್ಗೇನು ಗೊತ್ತು? ಲ್ಯಾಂಡು, ಗೋಲ್ಡು ಇಷ್ಟೇ. ಓಕೆ, ಸ್ಟಾಕ್ ಮಾರ್ಕೆಟ್ ಇದೆ ಅಂತ ಸೊ ಗೊತ್ತು, ಬಟ್ ಇನ್ವೆಸ್ಟ್ ಮಾಡಲ್ಲ ಬಿಕಾಸ್ ಆಫ್ ಭಯ. ಸ್ಟಾಕ್ ಮಾರ್ಕೆಟ್ ಝೀರೋ ಆಗೋಗುತ್ತೆ. ಸೊ ಲ್ಯಾಕ್ ಆಫ್ ನಾಲೆಜಿಂದ ಬರ್ತಾರೆ. ನಿಮಗೆ ನ್ಯೂಸಲ್ಲೆಲ್ಲ ತೋರಿಸೋದು ಸ್ಟಾಕ್ ಮಾರ್ಕೆಟ್ ಪತನ ಆಯಿತು, ಇಷ್ಟು ಲಾಸ್ ಆಯಿತು, ಅಷ್ಟು ಲಾಸ್ ಆಯಿತು ಅಂತ. ಓಕೆನಾ? ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದವ್ರಿಗೆಲ್ಲ ಸೊ ಏನು ಪ್ರಾಬ್ಲಮ್ಮೇ ಆಗಿಲ್ವಾ? ಸೊ ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದವ್ರಿಗೆಲ್ಲ ಒಳ್ಳೆ ರಿಟರ್ನ್ಸ್ ಬಂದಿದೆಯಾ? ಸೊ ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದವ್ರು ಕೇಸಸ್ ಹಾಕ್ಸ್ಕೊಂಡಿದ್ದಾರೆ. ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು ಇವತ್ತು ಎಷ್ಟು ಲ್ಯಾಂಡ್ಸ್ ಕೋರ್ಟಲ್ಲಿದೆ. ಓಕೆನಾ? ಆನ್ಸಿಸ್ಟರ್ಸ್ ಪ್ರಾಪರ್ಟೀಸ್ ಕರೆಕ್ಟಾಗಿ ಅವ್ರು ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಓಕೆನಾ? ಈ ಥರ ಹಲವಾರು ಪ್ರಾಬ್ಲಮ್ಸು ಲ್ಯಾಂಡಲ್ಲೂ ಇದೆ. ಓಕೆನಾ? ಇವ್ರ ಪರ್ಮಿಷನ್ಸ್ ತೊಗೋಬೇಕು. ನೀವು ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ ತಕ್ಷಣ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಅರ್ಥ ಅಲ್ಲ. ಸ್ಟಾಕ್ ಮಾರ್ಕೆಟ್ ಮೇಲೆ ಜನ ಯಾಕೆ ಇನ್ವೆಸ್ಟ್ ಮಾಡಲ್ಲ? ಸೊ ನೋಡೋಣ. ಫಸ್ಟ್ ಇನ್ವೆಸ್ಟಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ವಾಟ್ ಈಸ್ ಮೀನ್ ಬೈ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂದರೆ, ಒಂದು ಸ್ಟಾಕ್ನ ಬೈ ಮಾಡೋದು ಲಾಂಗ್ ಟರ್ಮಲ್ಲಿ ಇಟ್ಕೊಬೋದು. ಅಂದರೆ ಏನು ಈ ಲಾಂಗ್ ಟರ್ಮಲ್ಲಿ ಇಟ್ಕೊಳೋದು ಅಂದರೆ? ಸರ್ ನೀವು ಹೇಳ್ತಾ ಇದ್ದೀರಾ ಸ್ಟಾಕ್ನ ಲಾಂಗ್ ಟರ್ಮಲ್ಲಿ ಇಟ್ಕೊಳೋದು ಅಂದರೆ ಎಷ್ಟು ವರ್ಷ ಸರ್? 1 ವೀಕಾ, 2 ವೀಕ್ಸಾ, 4 ವೀಕ್ಸಾ? ಸೊ ಲಾಂಗ್ ಟರ್ಮ್ ಅಂದರೆ ಮಿನಿಮಮ್ 1 ವರ್ಷ ಮೇಲೆ. ಓಕೆನಾ? 1 ವರ್ಷ ಮೇಲೆ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಅಂತಾರೆ. ಸೊ ಈ ಲಾಂಗ್ ಟರ್ಮಲ್ಲಿ ಯೂಸಸ್ ಏನಂದರೆ, ಸೊ ವಿಪ್ರೋ ಏನಾದರೂ ಸ್ಟಾರ್ಟ್ ಆದಾಗ ನೀವೇನಾದರೂ ಪಿಕ್ ಮಾಡಿದಿದ್ರೆ ಅಂದರೆ ₹1.5 ಏನಾದರೂ ಇನ್ವೆಸ್ಟ್ ಮಾಡಿದರೆ, ಇವತ್ತಾದ್ರೂ ಸ್ಟಾಕ್ ಪ್ರೈಸ್ ಬಂದುಬಿಟ್ಟು ₹240 ಇರೋದು. ಅಂದರೆ ಸಿಂಪಲ್ ಲಾಜಿಕ್. ನೀವೇನಾದರೂ ₹1,00,000 ಹಾಕಿದಿದ್ರೆ ಆಲ್ಮೋಸ್ಟ್ ₹2.25 ಕೋಟಿ ದುಡ್ಡಾಗೋದು. ಇನ್ನು ಬೋನಸ್ಸು, ಸ್ಪ್ಲಿಟ್ಟು ಎಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಪ್ಲಸ್ ಆ ಕಂಪ್ನಿ ನಿಮಗೆ ಡಿವಿಡೆಂಡ್ಸ್ ಕೂಡ ಡೆಲಿವರ್ ಮಾಡಿರುತ್ತೆ. ಸೊ ಇದೇ ಥರ ಹಲವಾರು ಕಂಪ್ನಿಗಳು, RVNL ಆಗಿರ್ಬೋದು, TCS ಆಗಿರ್ಬೋದು, ಈ ಥರ ಹಲವಾರು ಬೆಸ್ಟ್ ಕಂಪ್ನಿಗಳನ್ನ ಪಿಕ್ ಮಾಡ್ಬೋದಾಗಿತ್ತು. ಓಕೆನಾ? ಸೊ ಆ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದಿದ್ರೆ ಈ ಟೈಮಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ನ ಡೆಲಿವರ್ ಮಾಡ್ತಾಯಿತ್ತು. ಸೊ ನೀವೇನೋ ವಿಪ್ರೋ ಮೇಲೆ ಹೋಯ್ತು ಹೇಳ್ತಾ ಇದ್ದೀರಾ, ಎಸ್ ಬ್ಯಾಂಕ್ ಏನಾದರೂ ಆಗಿದ್ದಿದ್ರೆ ಅದಕ್ಕೆ ಹೇಳೋದು. ಸೊ ಒಂದು ಸ್ಟಾಕಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬಾರ್ದು. ಸೊ ನೀಡ್ ಸಮ್ ಡೈವರ್ಸಿಫಿಕೇಷನ್. ಅಂದರೆ ಇಂಡಿಯಾ ನಡೆಯೋದು ಬರೀ IT ಕಂಪ್ನಿ ಮೇಲೆ ನಡೆಯಲ್ಲ. ಬ್ಯಾಂಕಿಂಗ್ ಕಂಪ್ನೀಸ್ ಮೇಲೇನೂ ನಡೆಯುತ್ತೆ, ಫಾರ್ಮಾ ಕಂಪ್ನೀಸ್ ಮೇಲೆ ನಡೆಯುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕಂಪ್ನೀಸ್ ಮೇಲೆ ನಡೆಯುತ್ತೆ, ಎಲ್ಲ ಕಂಪ್ನೀಸ್ ಮೇಲೆ ನಡೆಯುತ್ತೆ. ಇನ್ವೆಸ್ಟಿಂಗ್ ಅಂದರೆ ನಿಮ್ಗೇನು ಹೇಳ್ಕೊಡ್ತಾರೆ ಅಂದರೆ, ಸೊ RVNL ನಾವು 2 ಇಯರ್ಸ್ ಬ್ಯಾಕ್ ಇನ್ವೆಸ್ಟ್ ಮಾಡಿದರೆ 10 ಲಕ್ಷ ಆಲ್ಮೋಸ್ಟ್ ಡಬಲ್ ಆಗೋದು, ಇಲ್ಲ 3 ಟೈಮ್ಸ್ ಆಗೋದು ಅಂತ ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವು ಅದೇ ಥರ ಎಸ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದರೆ, ಸುಜ್ಲೋನಲ್ಲಿ ಇನ್ವೆಸ್ಟ್ ಮಾಡಿದರೆ, ಯೂನಿಟೆಕ್ ಅನ್ನೋ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ, ಐಡಿಯಾ ವೋಡಾಫೋನ್ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ ನಿಮ್ಮ ದುಡ್ಡು ಬರ್ಬಾದ್ ಆಗೋಗೋದು. ಸೊ ಅದಕ್ಕೆ ಒಂದು ಕಂಪ್ನಿನ ಯಾವತ್ತೂ ನಂಬ್ಕೊಂಬೇಡಿ. ಮಿನಿಮಮ್ ಒಂದು 10 to 20 ಸ್ಟಾಕ್ಸ್ ಮೇಲೆ ದುಡ್ಡು ಹಾಕಿ ಡಿಫ್ರೆಂಟ್ ಸೆಕ್ಟರಲ್ಲಿ. ಸೊ ನಾನು ಹೇಳೋದೇನೆಂದರೆ, ₹10 ಒಂದು ಸೋರ್ಸಿಂದ ಬರೋದಕ್ಕಿಂತ 10 ಡಿಫ್ರೆಂಟ್ ಸೋರ್ಸಾಗಿ ಬರೋದು ಮೇಲು. ಓಕೆನಾ? ಅಂದರೆ ಹೆಂಗೆ? ಪ್ರತಿ ಗುರುವಾರ ಉಚಿತವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಮಿನಾರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಫಂಡಮೆಂಟಲ್ಸ್ ಅಂದರೆ ಏನು, ಟೆಕ್ನಿಕಲ್ಸ್ ಅಂದರೆ ಏನು, ಬೇರೆ ಫೀಲ್ಡ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಟರ್ನ್ಸ್ನ ಕೊಡ್ತಾ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವೆಲ್ತ್ನ ಕ್ರಿಯೇಟ್ ಮಾಡಿಕೊಡುತ್ತೆ, ಉಚಿತವಾಗಿ ನಮ್ಮ ರಾಜಾಜಿನಗರ ಆಫೀಸಲ್ಲೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಗುರುವಾರದ ಜೊತೆಗೆ ಪ್ರತಿ ಭಾನುವಾರ ಕೂಡ ಸಂಜೆ 5 ಗಂಟೆಯಿಂದ 6-6:30 ತನಕ ನೀವು ಕುತ್ಕೊಂಡಿರೋಂಥ ಜಾಗದಲ್ಲೇ ಝೂಮ್ ಆ್ಯಪ್
ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ನ ನೀವು ಅಟೆಂಡ್ ಮಾಡ್ಬೋದು. ಸೊ ಬ್ಯಾಂಕಿಂಗ್ ಸೆಕ್ಟರಲ್ಲಿ ₹1 ಹಾಕೋದು, ಫಾರ್ಮಾ ಸೆಕ್ಟರ್ ಮೇಲೆ ₹1 ಹಾಕೋದು, ಇನ್ಫ್ರಾ ಮೇಲೆ ₹1 ಹಾಕೋದು, ನಿಮ್ಗೆ ಇಷ್ಟ ಬಂದಿರೋ ಮೇಲೆ. ಸೊ ಈ ಥರ ಡಿಫ್ರೆಂಟ್ ಸೆಕ್ಟರ್ ಡಿಫ್ರೆಂಟ್ ಸ್ಟಾಕ್ಸ್ ಮೇಲೆ ಹಾಕೋದು ಉತ್ತಮ. ಅಂದರೆ ಇದನ್ನು ಡೈವರ್ಸಿಫಿಕೇಷನ್ ಅಂತಾರೆ. ಲಾಂಗ್ ಟರ್ಮಲ್ಲಿ ಡೈವರ್ಸಿಫಿಕೇಷನ್ ಮಾಡಿದ್ರೆ ದುಡ್ಡು ಆಗೇ ಆಗುತ್ತೆ. ಸರಿ, ಈ ಥರ ಡೈವರ್ಸಿಫೈ ಮಾಡಿ ಎಷ್ಟು ಜನ ದುಡ್ಡು ಮಾಡಿದ್ದಾರೆ ಅಂದರೆ, ಸೊ ನಾನು ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಗೇಮಲ್ಲಿ ಬರ್ತಾರೆ, ₹10 ಇರುತ್ತೆ ಶೇರು, ₹11 ಹೋಗಿದ ತಕ್ಷಣ ಮಾರಿಬಿಡ್ತಾರೆ. ಮತ್ತು ₹11 ಹೋಗ್ಬಿಟ್ಟು ₹12 ತೊಗೊತಾರೆ, ಅದು ₹9 ಬಂದಿದ ತಕ್ಷಣ ಮಾಡಿಬಿಡ್ತಾರೆ. ಈ ಥರ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಹೆಂಗೆ ದುಡ್ಡು ಮಾಡೋಕ್ಕಾಗುತ್ತೆ? ಸೊ ಗ್ರೇಟ್ ರಾಕೇಶ್ ಜುಂಜುನ್ವಾಲಾ ಅವರು ಟೈಟಾನ್ ಶೇರ್ಸ್ನ ಹೆಂಗೆ ಹೋಲ್ಡ್ ಮಾಡಿದ್ರು ಅಂತ, ಸೊ ಇವತ್ತವರೆಗೂ ಹೋಲ್ಡ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಅಷ್ಟು ವೆಲ್ತ್ ಕ್ರಿಯೇಟ್ ಮಾಡಿರೋದು. ಸೊ ವಾರೆನ್ ಬಫೆಟ್ ಅವ್ರಿಗೆ ಗೊತ್ತಿರುತ್ತೆ, 45 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ರಾಕೇಶ್ ಜುಂಜುನ್ವಾಲಾ ಅವ್ರ ವಿಡಿಯೋ ಇಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ, ಯಾವ್ಯಾವ ಥರ ಶೇರ್ಸ್ ತೊಗೊಂಡಿದ್ರು, ಯಾವ್ಯಾವ ಥರ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅವ್ರು ಹೆಂಗೆ ದುಡ್ಡು ಮಾಡಿದ್ರು, ಬರೀ 5,000ದಿಂದ 40,000 ಕೋಟಿವರೆಗೂ ಲಾಂಗ್ ಟರ್ಮಲ್ಲಿ ಹೆಂಗೆ ದುಡ್ಡು ಮಾಡಿದ್ರು ಅಂತ ಸೊ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವಾರೆನ್ ಬಫೆಟ್, ದ ಗ್ರೇಟ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್. ವಾರೆನ್ ಬಫೆಟ್ ಅವ್ರು ಕೂಡ ಅವ್ರು 12 ವರ್ಷದಿಂದ ಇದ್ದಾಗ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಇವತ್ತು ಬಿಲಿಯನ್ಸ್ ಅಷ್ಟು ದುಡ್ಡು ಮಾಡಿದ್ದಾರೆ. ಓಕೆನಾ? ಸೊ ದ ಗ್ರೇಟ್ ವಾರೆನ್ ಬಫೆಟ್ ಅವ್ರದ್ದು ವಿಡಿಯೋ ಬೇಕಂದ್ರೂ ಡಿಸ್ಕ್ರಿಪ್ಷನಲ್ಲಿ ವಾರೆನ್ ಬಫೆಟ್ ವಿಡಿಯೋ ಅಂತ ಎಕ್ಸ್ಪ್ಲೇನ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ಕಮ್ ಬಂದುಬಿಟ್ಟು ಟ್ರೇಡಿಂಗ್. ಓಕೆನಾ? ಟ್ರೇಡಿಂಗಲ್ಲಿ ಕೆಲವರು ಹೇಳ್ತಾರೆ ದುಡ್ಡೇ ಆಗಲ್ಲ ಅಂತ. ಎಸ್, ನಿಜ. ಟ್ರೇಡಿಂಗಲ್ಲಿ 97% ಆಫ್ ಜನ ದುಡ್ಡು ಕಳ್ಕೊತಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಸೆಬಿಯವರೇ ಹೇಳ್ತಾ ಇದ್ದಾರೆ. 3% ಜನ ಮಾತ್ರ ದುಡ್ಡು ಮಾಡ್ತಾರೆ. ಯಾಕೆ ಅಂದರೆ, ಲಾಂಗ್ ಟರ್ಮಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಏನಾದರೂ 1,00,000 ಇದೆ, ನೀವು ಅದನ್ನು ಇನ್ವೆಸ್ಟ್ ಮಾಡ್ತಾರೆ ಎಲ್ಲಾದರೂ ಸೈಟ್ ಮೇಲೆ ಆಗಲಿ, ಒಂದು ಬಿಸ್ನೆಸ್ ಮೇಲೆ ಆಗಲಿ, ಎಷ್ಟು % ಬರುತ್ತೆ? ಮ್ಯಾಕ್ಸಿಮಮ್ 2%, 3%. ಅಂದರೆ ಇವಾಗ ನಿಮ್ಮ ಹತ್ರ ಒಂದು ಸೈಟ್ ಇದೆ 50 ಲಕ್ಷದಲ್ಲಿ, ನೀವು ಅದನ್ನ ಕಮರ್ಷಿಯಲ್ ಪ್ರಾಪರ್ಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂತಿದ್ದೀರಾ. ಅಂದರೆ ಡೈಲಿ, ಮಂತ್ಲಿ ಇನ್ಕಮ್ಗೋಸ್ಕರ, ಅಂದರೆ ರೆಗ್ಯುಲರ್ ಇನ್ಕಮ್ಗೋಸ್ಕರ ಇವಾಗ ಅದರಲ್ಲಿ ಒಂದು 50 ಲಕ್ಷ ಆಗಿಬಿಟ್ಟು ಒಂದು 4 ಅಂಗಡಿ ಕಟ್ಟಿದ್ದೀರಾ. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? ₹1,00,00,000 ಟೋಟಲ್ ನಿಮ್ಮ ಇನ್ವೆಸ್ಟ್ಮೆಂಟ್ ಆದರೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ, ಮ್ಯಾಕ್ಸಿಮಮ್ 30,000ದಿಂದ 40,000. ಒಳ್ಳೆ ಪ್ಲೇಸ್ ಇದ್ದರೆ 50,000. ಅಂದರೆ ₹1,00,00,000 ಇನ್ವೆಸ್ಟ್ ಮಾಡಿ ತಿಂಗಳಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಎಷ್ಟು? ಬರೀ 50,000. ಸ್ಟಾಕ್ ಮಾರ್ಕೆಟಲ್ಲಿ ನೀವು 1,00,000 ತೊಗೊಂಬರ್ತೀರಾ, ಡೈಲಿ ನಿಮಗೆ 10,000, ತಿಂಗಳಿಗೆ 1,00,000 ಬೇಕು ಅಂದ್ಕೊತೀರಾ. ಸೊ ಅದಕ್ಕೆ 97% ಆಫ್ ಇಂಡಿಯನ್ ಟ್ರೇಡರ್ಸ್ ವಿಲ್ ಲೂಸ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್. ಎಕ್ಸ್ಪೆಕ್ಟೇಷನ್ಸು ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡೋದು, ಅಂದರೆ ಗ್ಯಾಮ್ಲಿಂಗ್ ಮೈಂಡ್ಸೆಟ್ನ. ಸೊ ಇದ್ರ ಬದಲು ಕೆಸಿನೋ ಮೇಲೆ ಅನಿಸುತ್ತೆ. ಕೆಸಿನೋಲ್ಲಿ ನೀವು 1,00,000 ಇಟ್ಟರೆ ಆರಾಮಾಗೆ ಡಬಲ್ ಆಗುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ನು ಹಂಗೆ ಅಂದ್ಕೊಂಡಿದ್ದೀರಾ. ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂದರೆ ಒಂದು ವರ್ಷದಲ್ಲಿ ಡಬಲ್ ಮಾಡೋದಲ್ಲ, ಇಲ್ಲ ಒಂದು ತಿಂಗಳಲ್ಲಿ ಡಬಲ್ ಮಾಡೋದಲ್ಲ, ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದೇ ಸ್ಟಾಕ್ ಮಾರ್ಕೆಟಲ್ಲಿ. ನಿಮಗೆ ಇನ್ವೆಸ್ಟಿಂಗಲ್ಲಿ ಬೇಕಾಗಿರೋದು ಫಂಡಮೆಂಟಲ್ಸ್, ಬ್ಯಾಲೆನ್ಸ್ ಶೀಟ್, ಕಂಪನಿ ಕ್ವಾಲಿಟಿ, ಕಂಪನಿ ಮ್ಯಾನೇಜ್ಮೆಂಟು. ಈ ಥರ ಆದರೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ನೀವು ದುಡ್ಡು ಮಾಡಬೇಕಂದ್ರೆ ನೀವು ಕಲಿಬೇಕಾಗಿರೋದು ಪ್ರೈಸ್ ಆ್ಯಕ್ಷನ್, ಮೂಮೆಂಟಮ್, ಸ್ವಲ್ಪ ನ್ಯೂಸಸ್ನ ಫಾಲೋ ಆಗಬೇಕು, ಯಾವ ಟೈಮಲ್ಲಿ ಏನಾಗುತ್ತೆ ಸೊ ಅಂತ. ಓಕೆನಾ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಿರೋರು ಎಲ್ಲ ಫ್ಲಾಪ್ ಆಗ್ತಾರಂದರೆ, ನಾನು ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಿರೋರೆಲ್ಲ ಫ್ಲಾಪ್ ಆಗಲ್ಲ. ಅವರು ದುಡ್ಡು ಮಾಡ್ತಾರೆ. 3% ಜನ ದುಡ್ಡು ಮಾಡ್ತಾರೆ. ನೀವು ಕೇಳ್ಬೋದು, ಮತ್ತು 3% ಇದೆಯಲ್ಲ ಸರ್, ಯಾಕೆ ಸರ್ ನಾವು ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂತ? ಬ್ಯಾಟ್ ಹಿಡಿದವನ್ನೆಲ್ಲ ವಿರಾಟ್ ಕೊಹ್ಲಿ ಆಗಲ್ಲ. ಓಕೆನಾ? ಅದಕ್ಕೆ ಆದಂಥ ಡೆಡಿಕೇಶನ್ ಬೇಕು, ಅದಕ್ಕೆ ಆದಂಥ ಸ್ಕಿಲ್ ಬೇಕು, ಅದಕ್ಕೆ ಆದಂಥ ಮೈಂಡ್ ಸೆಟ್ ಬೇಕು. ಸೊ ಈ ಥರ ಇರೋರು ಮಾತ್ರನೇ ಟ್ರೇಡಿಂಗ್ ಮಾಡಿ. ಸೊ ನಿಮ್ಮ ಹತ್ರ ಇರೋ ಸ್ಟಾಕ್ಸ್ನ ಪ್ಲೆಡ್ಜ್ ಮಾಡಿ ಟ್ರೇಡ್ ಮಾಡ್ಬೋದು. ಅಂದರೆ ಸ್ಟಾಕ್ಸ್ನ ಹಡ ಇಟ್ಟು ಲೋನ್ ತೊಗೊಂಡು ಕೂಡ ನೀವು ಟ್ರೇಡ್ ಮಾಡ್ಬೋದು. ಇದು ಯಾವ ಥರ ಅಂತ ಸೊ ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಸೊ ನೀವೇನಾದರೂ ಕ್ಲಾಸಸ್ ಕಲಿಬೇಕು ಅಂತಿದ್ದರೆ, ಸೊ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಯಾವ ಥರ ಅಂತ ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ನೆಕ್ಸ್ಟ್ ಆ ವಿಡಿಯೋನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾಕ್ ಮಾರ್ಕೆಟಿಗೆ ಬಂದಿದ ತಕ್ಷಣ ಅತಿ ವೇಗದಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಬೇಡಿ. ಇಲ್ಲಿಂದ ದುಡ್ಡು ಬೇಗ ಹೋಗುತ್ತೆ, ದುಡ್ಡು ಬೇಗ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತಿದ್ರೆ, ನಾವು ಪ್ರತಿ ಗುರುವಾರ ಫ್ರೀ ಆಫ್ ಕಾಸ್ಟಲ್ಲಿ ವೆಬಿನಾರ್ನ ಮಾಡ್ತೀವಿ ಆಫ್ಲೈನಲ್ಲಿ. ಅಂದರೆ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಇರೋವಂಥ ಕ್ಲಾಸು. ಬನ್ನಿ, ಫ್ರೀಯಾಗಿರುತ್ತೆ. 1 ಡೇ ವರ್ಕ್ಶಾಪು. ಇದರಲ್ಲಿ ನಿಮ್ಮ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ, ರಿಸ್ಕ್ ಎಷ್ಟಿದೆ, ಓಕೆನಾ, ಟ್ರೇಡಿಂಗ್ ಅಂದರೆ ಏನು, ಇದೆಲ್ಲ ಕಲಿಸ್ಕೊಡ್ತೀವಿ. ಅದು ಫ್ರೀ ಆಫ್ ಕಾಸ್ಟಲ್ಲಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕೂತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.